ನಮಸ್ಕಾರ ಸ್ನೇಹಿತರೆ, ಆರ್ಕೆ ಸ್ಟುಡಿಯೋಗೆ ಸ್ವಾಗತ. ದೈವಿಕ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ, ಏಕೆಂದರೆ ಇದು ಕೇವಲ ಕಥೆಯಲ್ಲ, ಇದು ಕಾಲದೊಳಗೆ ನಾನು ಕೃಷ್ಣ ನಿಮ್ಮ ಜೊತೆ ನಡೆಯುವ ಕ್ಷಣ. ಇವತ್ತು ನಾನು ನಿಮಗೆ ಯುಗಗಳ ಕಥೆ ಹೇಳ್ತೀನಿ. ಕೇವಲ ಯಾವ ಯುಗ ಅನ್ನೋದಷ್ಟೇ ಅಲ್ಲ, ಎಷ್ಟು ವರ್ಷ ನಡೆದವು, ಯಾಕೆ ಶುರುವಾಯಿತು, ಯಾಕೆ ಮುಗಿತು, ಎಲ್ಲವನ್ನು. ಯುಗಚಕ್ರ, ಕಾಲದ ಸತ್ಯ. ಸ್ನೇಹಿತರೆ, ಕಾಲ ನೇರಲಾಗಿ ಸಾಗಲ್ಲ. ಕಾಲ ಒಂದು ಚಕ್ರ, ಅದನ್ನೇ ಯುಗಚಕ್ರ ಅಂತ ಕರೆಯೋದು. ಈ ಯುಗಚಕ್ರದಲ್ಲಿ ಒಟ್ಟು 4 ಯುಗಗಳಿವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಸೇರಿ ಒಂದು ಮಹಾಯುಗವಾಗುತ್ತದೆ. ಬನ್ನಿ ಒಂದೊಂದಾಗಿ ನೋಡೋಣ. ಈಗ ಚೆನ್ನಾಗಿ ಗಮನಿಸಿ. ಸತ್ಯಯುಗ 17,28,000 ವರ್ಷಗಳ ಶುದ್ಧ ಕಾಲ. ಸ್ನೇಹಿತರೆ, ಸತ್ಯಯುಗ ಕೇವಲ ಮೊದಲ ಯುಗ ಅಲ್ಲ, ಅದು ಅತಿ ದೀರ್ಘ ಯುಗ. 17 ಲಕ್ಷಕ್ಕೂ ಹೆಚ್ಚು ವರ್ಷಗಳು ಮಾನವ ಶುದ್ಧ ಮನಸ್ಸಿನಿಂದ ಬದುಕಿದ ಕಾಲ. ಆ ಕಾಲದಲ್ಲಿ ಮನುಷ್ಯ ನನ್ನನ್ನು ಹುಡುಕಲೇ ಇಲ್ಲ, ಯಾಕೆಂದರೆ ಅವನು ನನ್ನಿಂದ ದೂರವೇ ಇರಲಿಲ್ಲ. ಓಂ. ಸತ್ಯಯುಗದಲ್ಲಿ ಧರ್ಮ ಎಷ್ಟು ಶಕ್ತಿಶಾಲಿ ಗೊತ್ತಾ ಸ್ನೇಹಿತರೆ? ಸತ್ಯಯುಗದಲ್ಲಿ ಧರ್ಮ 4 ಕಾಲುಗಳ ಮೇಲೆ ನಿಂತಿತ್ತು. ಅಂದರೆ ಧರ್ಮ 100% ಶುದ್ಧ, ಸತ್ಯ 100%, ದಯೆ 100%, ತಪಸ್ಸು 100%, ಶುದ್ಧತೆ 100%. ಅದಕ್ಕೆ ಸತ್ಯಯುಗ ಇಷ್ಟು ವರ್ಷಗಳ ಕಾಲ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸತ್ಯಯುಗದ ಜನರ ಆಯಸ್ಸು ಎಷ್ಟು ಗೊತ್ತಾ ಸ್ನೇಹಿತರೆ? ಇದು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸತ್ಯಯುಗದಲ್ಲಿ ಜನರು 1,00,000 ವರ್ಷಗಳವರೆಗೆ ಬದುಕ್ತಿದ್ರು. ದೇಹ ಅವರಿಗೆ ಭಾರವಾಗಿರಲಿಲ್ಲ, ಮನಸ್ಸು ಅವರಿಗೆ ಶತ್ರುವಾಗಿರಲಿಲ್ಲ, ಆತ್ಮ ಪೂರ್ಣ ಜಾಗೃತವಾಗಿತ್ತು. ಸತ್ಯಯುಗದ ಜೀವನ ಶೈಲಿ ಹೇಗಿತ್ತು ಗೊತ್ತಾ ಸ್ನೇಹಿತರೆ? ಆ ಕಾಲದಲ್ಲಿ ಜನರಿಗೆ ಗಡಿಯಾರ ಬೇಕಾಗಿರಲಿಲ್ಲ, ಯಾಕೆಂದರೆ ಅವರು ಕಾಲದ ಹಿಂದೆ ಓಡಿಲ್ಲ, ಅವರು ಕಾಲದ ಜೊತೆಗೆ ನಡೆದರು. ರಾಜರು ಇದ್ರು, ಆದರೆ ಸೈನ್ಯಕ್ಕಿಂತ ಕರುಣೆ ಜಾಸ್ತಿ. ಕಾನೂನು ಪುಸ್ತಕ ಇರಲಿಲ್ಲ, ಯಾಕೆಂದರೆ ಅಂತರಾತ್ಮವೇ ಕಾನೂನು. ಪ್ರಕೃತಿ ಜೊತೆಗಿನ ಸಂಬಂಧ ನೋಡೋಣ ಬನ್ನಿ. ಸತ್ಯಯುಗದಲ್ಲಿ ಪ್ರಕೃತಿ ಶತ್ರುವಲ್ಲ, ಕುಟುಂಬ. ಮಳೆ ಸಮಯಕ್ಕೆ ಬರುತ್ತಿತ್ತು, ಬೆಳೆ ಅತಿಯಾದ ಲಾಭಕ್ಕೆ ಅಲ್ಲ, ಅವಶ್ಯಕತೆಗೆ ಮಾತ್ರ. ಭೂಮಿ ಬಳಸಿದ್ರು, ದುರುಪಯೋಗ ಮಾಡಿಲ್ಲ. ಯಾಕೆ ಸತ್ಯಯುಗ ಮುಗಿತು ಗೊತ್ತಾ ನಿಮಗೆ? 17,28,000 ವರ್ಷಗಳ ನಂತರ ಒಂದು ಸಣ್ಣ ಬದಲಾವಣೆ ಶುರುವಾಯಿತು. ಒಂದು ಸಣ್ಣ ಪ್ರಶ್ನೆ: ನಾನು ಇತರರಿಗಿಂತ ಶ್ರೇಷ್ಠನಾ? ಇಲ್ಲೇ ಹೋಲಿಕೆ ಶುರುವಾಯಿತು, ಇಲ್ಲೇ ಅಹಂಕಾರ ಹುಟ್ಟಿತು, ಇಲ್ಲೇ ಧರ್ಮದ ಒಂದು ಕಾಲು ಜಾರಿತು. ಸ್ನೇಹಿತರೆ, ಸತ್ಯಯುಗ ಇಷ್ಟು ವರ್ಷ ಇದ್ದದ್ದು ಒಂದೇ ಕಾರಣಕ್ಕೆ: ಮಾನವನ ಮನಸ್ಸು ಶುದ್ಧವಾಗಿತ್ತು. ಇವತ್ತು ನಿಮ್ಮ ಜೀವನದಲ್ಲಿ ಒಂದು ದಿನವಾದರೂ ಸತ್ಯವಾಗಿ ಬದುಕಿದ್ರೆ ಆ ದಿನ ನೀವು ಸತ್ಯಯುಗದಲ್ಲೇ ಇದ್ದೀರಾ. ಬನ್ನಿ 2ನೇ ಯುಗದ ಬಗ್ಗೆ ತಿಳಿಯೋಣ. ತ್ರೇತಾಯುಗ. ಸತ್ಯಯುಗದ ನಂತರ ಏನಾಯಿತು ಗೊತ್ತಾ ಸ್ನೇಹಿತರೆ? ಸತ್ಯಯುಗ ಮುಗಿದಾಗ ಧರ್ಮ ಸಂಪೂರ್ಣವಾಗಿ ನಾಶವಾಗಲಿಲ್ಲ, ಒಂದು ಕಾಲು ಮಾತ್ರ ಜಾರಿತು. ಅಲ್ಲಿಂದಲೇ ಮಾನವನೊಳಗೆ ಒಂದು ಹೊಸ ಭಾವನೆ ಹುಟ್ಟಿತು. ನಾನು ಧರ್ಮ ಮಾಡ್ತೀನಿ ಅಂತಲ್ಲ, ನಾನು ಮಾಡಿದ ಧರ್ಮ ನನಗೇನು ಕೊಡುತ್ತದೆ? ಇಲ್ಲೇ ತ್ರೇತಾಯುಗ ಶುರುವಾಯಿತು. ತ್ರೇತಾಯುಗದ ಅವಧಿ 12,96,000 ವರ್ಷ ನಡೆಯಿತು. ಅಂದರೆ ಸತ್ಯಯುಗಕ್ಕಿಂತ ಕಡಿಮೆ, ಯಾಕೆಂದರೆ ಮಾನವನ ಮನಸ್ಸು ಸ್ವಲ್ಪ ಭಾರವಾಗಿತ್ತು. ಈ ಯುಗದಲ್ಲಿ ಧರ್ಮ 3 ಕಾಲುಗಳ ಮೇಲೆ ನಿಂತಿತ್ತು. ಸತ್ಯ ಇದೆ, ದಯೆ ಇದೆ, ತಪಸ್ಸು ಇದೆ, ಶುದ್ಧತೆ ಕಡಿಮೆ. ತ್ರೇತಾಯುಗದ ಜನ ಹೇಗಿದ್ರು ಗೊತ್ತಾ ಸ್ನೇಹಿತರೆ? ತ್ರೇತಾಯುಗದ ಜನರು ದೇವರನ್ನು ನಂಬಿದ್ರು, ಆದರೆ ದೇವರ ಜೊತೆ ಒಂದು ಬೇಡಿಕೆ ಇತ್ತು. ಪ್ರಾರ್ಥನೆ ಮಾಡ್ತಿದ್ರು, ಆದರೆ ಫಲ ಬೇಕಿತ್ತು. ತಪಸ್ಸು ಮಾಡ್ತಿದ್ರು, ಆದರೆ ಶಕ್ತಿ ಬೇಕಿತ್ತು. ಯಜ್ಞ ಮಾಡ್ತಿದ್ರು, ಆದರೆ ಹೆಸರು ಬೇಕಿತ್ತು. ಧರ್ಮ ಇತ್ತು, ಆದರೆ ಧರ್ಮದ ಜೊತೆಗೆ ಅಹಂಕಾರವೂ ಇತ್ತು. ರಾಜರು, ರಾಜ್ಯಗಳು ಮತ್ತು ಶಕ್ತಿ. ಈ ಯುಗದಲ್ಲಿ ರಾಜ್ಯಗಳು ದೊಡ್ಡದಾದವು, ಶಕ್ತಿ ಅವಶ್ಯಕ ಆಯಿತು, ಯುದ್ಧಗಳು ಶುರುವಾದವು. ಆದರೆ ಇನ್ನೂ ಒಂದು ವ್ಯತ್ಯಾಸ ಇತ್ತು: ಯುದ್ಧವು ಧರ್ಮಕ್ಕಾಗಿ. ರಾಜನು ತಾನು ದೇವರಿಂದ ಆಯ್ಕೆಯಾದವನು ಅಂತ ಭಾವಿಸ್ತಿದ್ದ, ಆದರೆ
ಕೆಲವರು ಅದೇ ಭಾವನೆಗೆ ಸಿಕ್ಕಿಹಾಕಿಕೊಂಡ್ರು. ರಾಮಾಯಣ ಕಾಲ, ತ್ರೇತಾಯುಗದ ಆತ್ಮಜೊತೆ. ಸ್ನೇಹಿತರೆ, ತ್ರೇತಾಯುಗ ಅಂದರೆ ರಾಮಾಯಣ ಕಾಲ. ರಾಮ ಈ ಯುಗದ ಆದರ್ಶ. ಅವನು ರಾಜನಾಗಿದ್ದರೂ ಅಹಂಕಾರ ಇಲ್ಲ. ಅವನು ಶಕ್ತಿಶಾಲಿಯಾಗಿದ್ದರೂ ನಮ್ರ. ಅವನು ಧರ್ಮವನ್ನು ಮಾತಿನಲ್ಲಲ್ಲ, ಜೀವನದಲ್ಲಿ ತೋರಿಸಿದ. ರಾವಣ, ಜ್ಞಾನ ಇದ್ದರೂ ಪತನ. ಆದರೆ ಇದೇ ಯುಗದಲ್ಲಿ ರಾವಣನೂ ಹುಟ್ಟಿದ. ಅವನ ಬಳಿ ಜ್ಞಾನ ಇತ್ತು, ತಪಸ್ಸು ಇತ್ತು, ಶಕ್ತಿ ಇತ್ತು, ಆದರೆ ವಿನಯ ಇರಲಿಲ್ಲ. ಅಹಂಕಾರ ಅವನ ಕಣ್ಣು ಮುಚ್ಚಿತು. ಇದೇ ತ್ರೇತಾಯುಗದ ಪಾಠ. ಜ್ಞಾನ ಪ್ಲಸ್ ಅಹಂಕಾರ = ಪತನ. ಕುಟುಂಬ ಮತ್ತು ಸಮಾಜ ನೋಡೋಣ ಬನ್ನಿ. ತ್ರೇತಾಯುಗದಲ್ಲಿ ಕುಟುಂಬಗಳು ಇದ್ದವು, ಆದರೆ ಸಂಬಂಧಗಳಲ್ಲಿ ಸ್ವಾಮ್ಯ ಭಾವನೆ ಹೆಚ್ಚಾಯಿತು. ನನ್ನ ಮಗ, ನನ್ನ ರಾಜ್ಯ, ನನ್ನ ಹೆಮ್ಮೆ. ಇದೇ ಸತ್ಯಯುಗದಿಂದ ದೂರ ಹೋಗುವ ದಾರಿ. ಪ್ರಕೃತಿ ಜೊತೆಗಿನ ಸಂಬಂಧ ಹೇಗಿತ್ತು ಗೊತ್ತಾ ಸ್ನೇಹಿತರೆ? ಪ್ರಕೃತಿ ಇನ್ನೂ ತಾಯಿಯಾಗೇ ಇತ್ತು, ಆದರೆ ಮಾನವ ಅವಳಿಂದ ಹೆಚ್ಚು ಪಡೆಯಲು ಶುರು ಮಾಡಿದ್ದ. ಮಳೆ ಬರುತ್ತಿತ್ತು, ಆದರೆ ಸಮಯ ತಪ್ಪುತ್ತಿತ್ತು. ಭೂಮಿ ಕೊಡ್ತಿತ್ತು, ಆದರೆ ತಾಗ್ತಾ ಹೋಗ್ತಿತ್ತು. ಇದು ಮುಂದಿನ ಯುಗದ ಸೂಚನೆ. ಯಾಕೆ ತ್ರೇತಾಯುಗ ಮುಗಿಯಿತು ಗೊತ್ತಾ? 12,96,000 ವರ್ಷಗಳ ನಂತರ ಧರ್ಮದ ಮತ್ತೊಂದು ಕಾಲು ನಿಧಾನವಾಗಿ ಜಾರಿತು. ಯಾಕೆಂದ್ರೆ ಮಾನವನೊಳಗೆ ಈ ಪ್ರಶ್ನೆ ಬಲವಾಯಿತು. ನಾನು ಸರಿ ಮಾಡ್ತಿದ್ದೀನಿ, ಆದರೆ ಇತರರು ನನ್ನ ಮಾತು ಕೇಳ್ತಿಲ್ಲ ಯಾಕೆ? ಇಲ್ಲೇ ಅಹಂಕಾರ ಹೆಚ್ಚಾಯಿತು. ಇಲ್ಲೇ ವಿಭಜನೆ ಶುರುವಾಯಿತು. ಅಲ್ಲಿಂದಲೇ ದ್ವಾಪರ ಯುಗ ಶುರುವಾಗುತ್ತದೆ. ಸ್ನೇಹಿತರೆ, ತ್ರೇತಾಯುಗ ಅಂದರೆ ನಮಗೆ ಒಂದು ಪಾಠ ಕಲಿಸ್ತು. ಧರ್ಮ ಇದ್ರೆ ಸಾಕಾಗಲ್ಲ, ಧರ್ಮದ ಜೊತೆ ವಿನಯ ಇರಬೇಕು. ಇವತ್ತು ನೀವು ಒಳ್ಳೆಯದು ಮಾಡ್ತಾ ಇದ್ದರೂ ಅದಕ್ಕೆ ಅಹಂಕಾರ ಸೇರಿಸಿದ್ರೆ ನೀವು ತ್ರೇತಾಯುಗದ ಮನಸ್ಥಿತಿಯಲ್ಲಿ ಇದ್ದೀರಾ. ಈ ಯುಗ ನಿಮ್ಮೊಳಗಿದೆ. ಈಗ ದ್ವಾಪರ ಯುಗದ ಬಗ್ಗೆ ತಿಳಿಯೋಣ. ತ್ರೇತಾಯುಗದ ನಂತರ ಏನಾಯಿತು ಗೊತ್ತಾ ಸ್ನೇಹಿತರೆ? ತ್ರೇತಾಯುಗ ಮುಗಿದಾಗ ಧರ್ಮ ಇನ್ನೂ ಉಳಿದಿತ್ತು, ಆದರೆ ಅದನ್ನು ಹಿಡಿದುಕೊಳ್ಳುವ ಮಾನವನ ಶಕ್ತಿ ಕುಗ್ಗಿತ್ತು. ಧರ್ಮ ಇನ್ನೂ ಪವಿತ್ರವಾಗಿತ್ತು, ಆದರೆ ಮಾನವನ ಉದ್ದೇಶ ಮಸುಕಾಗಿತ್ತು. ಇಲ್ಲಿಂದಲೇ ದ್ವಾಪರಯುಗ ಶುರುವಾಯಿತು. ದ್ವಾಪರಯುಗದ ಅವಧಿ 8,64,000 ವರ್ಷ ನಡೆಯಿತು. ಸತ್ಯಯುಗ ತ್ರೇತಾಯುಗಕ್ಕಿಂತ ಕಡಿಮೆ ಕಾಲ, ಯಾಕೆಂದ್ರೆ ಮಾನವನೊಳಗಿನ ಗೊಂದಲ ಜಾಸ್ತಿ. ಈ ಯುಗದಲ್ಲಿ ಧರ್ಮ 2 ಕಾಲುಗಳ ಮೇಲೆ ನಿಂತಿತ್ತು. ಸತ್ಯ ಇದೆ, ದಯೆ ಇದೆ, ತಪಸ್ಸು ಕಡಿಮೆ, ಶುದ್ಧತೆ ಇನ್ನೂ ಕಡಿಮೆ. ದ್ವಾಪರ ಯುಗದ ಮನುಷ್ಯ ಯಾವ ಥರ ಇದ್ದ ಗೊತ್ತಾ ಸ್ನೇಹಿತರೆ? ದ್ವಾಪರ ಯುಗದ ಮನುಷ್ಯ ಅಜ್ಞಾನಿಯಲ್ಲ, ಅವನು ಬಹಳ ಬುದ್ಧಿವಂತ. ಆದರೆ ಅದೇ ಬುದ್ಧಿ ಅವನಿಗೆ ಶತ್ರುವಾಯಿತು. ಅವನು ಕೇಳ್ತಿದ್ದ ಪ್ರಶ್ನೆ, ಧರ್ಮ ಗೊತ್ತಿದೆ, ಆದರೆ ನನಗೆ ಯಾವ ಧರ್ಮ ಸೂಕ್ತ? ಇಲ್ಲೇ ಗೊಂದಲ ಹುಟ್ಟಿತು. ಇಲ್ಲೇ ತರ್ಕ ಶುರುವಾಯಿತು. ರಾಜ್ಯ, ಶಕ್ತಿ ಮತ್ತು ರಾಜಕೀಯ. ಈ ಯುಗದಲ್ಲಿ ರಾಜ್ಯಗಳು ಇನ್ನೂ ಬಲವಾದವು. ಶಕ್ತಿ ಎಲ್ಲಕ್ಕಿಂತ ದೊಡ್ಡಾಯಿತು. ಸಂಬಂಧಗಳು ರಾಜಕೀಯವಾಯಿತು. ಸಹೋದರರು ಸಿಂಹಾಸನಕ್ಕಾಗಿ ಒಬ್ಬರನ್ನೊಬ್ಬರು ನೋಡಿದ್ರು. ಕುಟುಂಬ ಒಂದು ಯುದ್ಧ ಭೂಮಿಯಾಯಿತು. ಮಹಾಭಾರತ ದ್ವಾಪರ ಯುಗದ ಕನ್ನಡಿಯಂತೆ. ಸ್ನೇಹಿತರೆ, ದ್ವಾಪರ ಯುಗ ಅಂದರೆ ಮಹಾಭಾರತ. ಅಲ್ಲಿ ಒಳ್ಳೆಯವರಿದ್ದರು, ಕೆಟ್ಟವರಿದ್ದರು, ಆದರೆ ಅದಕ್ಕಿಂತ ಹೆಚ್ಚು ಗೊಂದಲದಲ್ಲಿದ್ದವರು ಇದ್ದರು. ಅರ್ಜುನ ಈ ಯುಗದ ಪ್ರತೀಕ. ಅವನು ದುಷ್ಟನಲ್ಲ, ಅವನು ಅಜ್ಞಾನಿಯಲ್ಲ, ಅವನು ಗೊಂದಲದಲ್ಲಿದ್ದ. ನಾನು ಕೃಷ್ಣ ಯಾಕೆ ಇಳಿದು ಬಂದೆ? ದ್ವಾಪರ ಯುಗದಲ್ಲಿ ನಾನು ದೂರ ನಿಂತಿಲ್ಲ, ನಾನು ಮಾನವನ ಜೊತೆಗೆ ನಡೆದೆ. ಯಾಕೆಂದ್ರೆ ಮಾನವನಿಗೆ ನನ್ನ ಮಾತು ಬೇಕಿತ್ತು. ಅವನು ಕೇಳ್ತಿದ್ದ, ನಾನು ಯುದ್ಧ ಮಾಡ್ಲಾ ಬಿಡ್ಲಾ? ಇದು ಧರ್ಮನ ಅಥವಾ ಪಾಪನ? ನಾನು ಅವನಿಗೆ ಒಂದೇ ಮಾತು ಹೇಳಿದೆ, ನಿನ್ನ ಕರ್ತವ್ಯ ಮಾಡು, ಫಲ ನನ್ನ ಮೇಲೆ ಬಿಡು. ಸಂಬಂಧಗಳ ಸತ್ಯ ತಿಳಿಯೋಣ ಬನ್ನಿ. ದ್ವಾಪರ ಯುಗದಲ್ಲಿ ಬಂಧುಗಳು ಇದ್ದರು, ಆದರೆ ಬಂಧನಗಳು ಜಾಸ್ತಿ. ಪ್ರೀತಿ ಇತ್ತು, ಆದರೆ ಆಸ್ತಿ ಮಧ್ಯ ನಿಂತಿತ್ತು. ಗುರು ಇದ್ದರು, ಆದರೆ ಅವರಿಗೆ ರಾಜಕೀಯ ಒತ್ತಡ. ಇದು ಮಾನವನ ಸಂಬಂಧಗಳು ಎಷ್ಟು ಸಂಕೀರ್ಣವಾದವು ಅನ್ನೋದರ ಉದಾಹರಣೆಯಾಗಿದ್ದಾವು. ಪ್ರಕೃತಿ ಮತ್ತು ಮಾನವ ಸಂಬಂಧ ತಿಳಿಯೋಣ ಬನ್ನಿ. ಪ್ರಕೃತಿ ಇನ್ನೂ ಕೊಡ್ತಾ ಇತ್ತು, ಆದರೆ ಮಾನವ ಕೃತಜ್ಞತೆಯನ್ನು ಮರೆತ. ಭೂಮಿ ಹೆಚ್ಚು ಸಹಿಸಿತು, ಆದರೆ ಮಾನವನ ಲಾಲಸೆ ಅದಕ್ಕಿಂತ ದೊಡ್ಡದಾಗಿತ್ತು.
ಯಾಕೆ ದ್ವಾಪರಯುಗ ಮುಗಿಯಿತು ಗೊತ್ತಾ ನಿಮಗೆ? 8,64,000 ವರ್ಷಗಳ ನಂತರ ಧರ್ಮದ ಇನ್ನೊಂದು ಕಾಲು ಕುಸಿಯಿತು. ಯಾಕೆಂದ್ರೆ ಮಾನವ ಈ ರೀತಿ ಯೋಚಿಸಲಾರಂಭಿಸಿದ. ಧರ್ಮ ನನಗೆ ಉಪಯೋಗವಾದ್ರೆ ಸರಿ, ಇಲ್ಲದಿದ್ದರೆ ನನ್ನ ಬುದ್ಧಿಯೇ ಧರ್ಮ. ಇಲ್ಲೇ ಅಹಂಕಾರ ಅಂತಿಮ ಹಂತ ತಲುಪಿತು. ಅಲ್ಲಿಂದಲೇ ಕಲಿಯುಗ ಶುರುವಾಯಿತು. ಸ್ನೇಹಿತರೆ, ದ್ವಾಪರಯುಗ ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ಹೆಚ್ಚು ಯೋಚನೆ ಹೆಚ್ಚು ಗೊಂದಲ ತರುತ್ತದೆ. ಧರ್ಮ ತರ್ಕದಲ್ಲಿಲ್ಲ, ಧರ್ಮ ಅನುಭವದಲ್ಲಿದೆ. ಇವತ್ತು ನೀವು ಯಾವ ಕೆಲಸಕ್ಕೂ ಅತಿಯಾಗಿ ಗೊಂದಲ ಪಡ್ತಾ ಇದ್ರೆ ದ್ವಾಪರಯುಗದ ಮನಸ್ಥಿತಿಯಲ್ಲಿದ್ದೀರಾ. ಬನ್ನಿ ಕಲಿಯುಗದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈಗ ಇರುವ ಕಾಲವೇ ಕಲಿಯುಗ. ದ್ವಾಪರಯುಗದ ನಂತರ ಕತ್ತಲಿನ ಆರಂಭ. ಸ್ನೇಹಿತರೆ, ದ್ವಾಪರಯುಗ ಮುಗಿದಾಗ ಧರ್ಮ ಸಂಪೂರ್ಣ ನಾಶವಾಗಲಿಲ್ಲ, ಆದರೆ ಅದು ಬಹಳ ದುರ್ಬಲವಾಯಿತು. ಮಾನವನೊಳಗೆ ಒಂದು ಹೊಸ ಭಾವನೆ ಬಲವಾಯಿತು. ನಾನು ಏನು ಬೇಕಾದರೂ ಮಾಡಬಹುದು, ಯಾರೂ ನನಗೆ ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿಂದಲೇ ಕಲಿಯುಗ ಶುರುವಾಯಿತು. ಕಲಿಯುಗದ ಅವಧಿ 4,32,000 ವರ್ಷಗಳ ಯುಗ. 4 ಯುಗಗಳಲ್ಲಿ ಇದೇ ಅತಿ ಚಿಕ್ಕದು, ಆದರೆ ಅತಿ ಭಾರವಾದದ್ದು. ಈ ಯುಗದಲ್ಲಿ ಧರ್ಮ ಒಂದು ಕಾಲಿನ ಮೇಲೆ ಮಾತ್ರ ನಿಂತಿದೆ. ಸತ್ಯ ದುರ್ಬಲ, ದಯೆ ಅಪರೂಪ, ತಪಸ್ಸು ಕಷ್ಟ, ಶುದ್ಧತೆ ಅಪಾಯದಲ್ಲಿದೆ. ಕಲಿಯುಗದ ಮನುಷ್ಯ ಹೇಗಿದ್ದಾನೆ ಗೊತ್ತಾ ಸ್ನೇಹಿತರೆ? ಕಲಿಯುಗದ ಮನುಷ್ಯ ಅಜ್ಞಾನಿಯಲ್ಲ, ಅವನು ಎಲ್ಲವನ್ನೂ ಗೊತ್ತಿರುವವನು. ಆದರೆ ಅನುಭವ ಕಡಿಮೆ, ಮಾತು ಜಾಸ್ತಿ, ಮೌನ ಕಡಿಮೆ. ಸಂಬಂಧಗಳು ಇವೆ, ಆದರೆ ಆಳ ಇಲ್ಲ. ಭಕ್ತಿ ಇದೆ, ಆದರೆ ಸಮಯ ಇಲ್ಲ. ಜನ ಕೇಳ್ತಾರೆ, ದೇವರು ಎಲ್ಲಿದ್ದಾರೆ? ನಾನ್ ಕೇಳ್ತೀನಿ, ನೀನು ನಿನ್ನೊಳಗೆ ಇದ್ದೀಯಾ? ಕಲಿಯುಗದ ಮೌಲ್ಯಗಳ ಬಗ್ಗೆ ತಿಳಿಯೋಣ. ಈ ಯುಗದಲ್ಲಿ ಮೌಲ್ಯಗಳು ಬದಲಾಗಿದೆ. ಸತ್ಯಕ್ಕಿಂತ ಲಾಭ ಮುಖ್ಯ, ಸಂಬಂಧಕ್ಕಿಂತ ಉಪಯೋಗ ಮುಖ್ಯ, ಮನಸ್ಸಿಗಿಂತ ಹೆಸರು ಮುಖ್ಯ. ಜನರು ಒಳ್ಳೆಯದನ್ನು ಮಾಡಲ್ಲ ಅಂತಲ್ಲ, ಅದನ್ನ ತೋರಿಸದೇ ಮಾಡುವುದಿಲ್ಲ. ಕುಟುಂಬ ಮತ್ತು ಸಂಬಂಧಗಳು. ಕಲಿಯುಗದಲ್ಲಿ ಕುಟುಂಬ ಇದೆ, ಆದರೆ ಒಟ್ಟಿಗೆ ಕುಳಿತು ಮಾತಾಡುವ ಸಮಯ ಇಲ್ಲ. ತಂದೆ ತಾಯಿ ಇದ್ದಾರೆ, ಆದರೆ ಮಕ್ಕಳಿಗೆ ಸಮಯ ಇಲ್ಲ. ಮಕ್ಕಳು ಇದ್ದಾರೆ, ಆದರೆ ಪೋಷಕರಿಗೆ ಶಾಂತಿ ಇಲ್ಲ. ಎಲ್ಲರೂ ಇದ್ದಾರೆ, ಆದರೆ ಒಬ್ಬರಿಗೂ ಒಬ್ಬರು ಇಲ್ಲ. ಪ್ರಕೃತಿ ಸಹನೆಯ ಅಂಚಿನಲ್ಲಿ. ಪ್ರಕೃತಿ ಇನ್ನೂ ಸಹಿಸುತ್ತಿದೆ, ಆದರೆ ಅವಳ ಸಹನೆಗೂ ಒಂದು ಮಿತಿ ಇದೆ. ಮರ ಕಡಿತ ಅಭಿವೃದ್ಧಿಯಾಯಿತು, ನದಿ ಹಾಳು ಅವಶ್ಯಕತೆಯಾಯಿತು, ಭೂಮಿ ಗಾಯ ಪ್ರಗತಿಯಾಯಿತು. ಪ್ರಕೃತಿ ಅಳ್ತಿಲ್ಲ, ಅವಳು ನೆನಪಿಸುತ್ತಿದ್ದಾಳೆ. ಕಲಿಯುಗದ ವಿಶೇಷ ಶಕ್ತಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಯುಗದಲ್ಲಿ ಒಂದು ಮಹಾಸತ್ಯ ಇದೆ. ಕಲಿಯುಗ ಕೆಟ್ಟದಂತಲ್ಲ, ಇದು ಪರೀಕ್ಷೆಯ ಯುಗ. ಸತ್ಯಯುಗದಲ್ಲಿ ಶುದ್ಧರಾಗೋದು ಸುಲಭ, ತ್ರೇತಾಯುಗದಲ್ಲಿ ಧರ್ಮ ಪಾಲಿಸೋದು ಸಾಧ್ಯ, ದ್ವಾಪರ ಯುಗದಲ್ಲಿ ಗೊಂದಲ ಇದ್ದರೂ ಮಾರ್ಗ ಇತ್ತು. ಆದರೆ ಕಲಿಯುಗದಲ್ಲಿ ಒಳ್ಳೆಯವನಾಗಿರೋದು ಅತಿ ದೊಡ್ಡ ತಪಸ್ಸು. ಕಲಿಯುಗದಲ್ಲಿ ಮುಕ್ತಿ ಹೇಗೆ ಪಡೆದುಕೊಳ್ಳೋದು ಗೊತ್ತಾ ಸ್ನೇಹಿತರೆ? ಈ ಯುಗದಲ್ಲಿ ನಾನು ಒಂದು ಸುಲಭ ಮಾರ್ಗ ಕೊಟ್ಟಿದ್ದೀನಿ. ಯಜ್ಞ ಬೇಡ, ತಪಸ್ಸು ಬೇಡ, ಕಠಿಣ ಸಾಧನೆ ಬೇಡ. ಒಂದು ನಿಜವಾದ ಹೆಸರು ಸಾಕು, ಒಂದು ನಿಜವಾದ ಕಣ್ಣೀರು ಸಾಕು, ಒಂದು ನಿಜವಾದ ಸ್ಮರಣೆ ಸಾಕು. ನನ್ನನ್ನು ಹೃದಯದಿಂದ ನೆನೆಸಿಕೊಂಡ್ರೆ ಸಾಕು, ನಾನು ಅಲ್ಲೇ ಇದ್ದೀನಿ. ಸ್ನೇಹಿತರೆ, ಯುಗಗಳು ಬದಲಾಗುತ್ತವೆ, ಆದರೆ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ. ನೀವು ಯಾವ ಯುಗದಂತೆ ಯೋಚಿಸ್ತೀರೋ ಅದೇ ಯುಗದಲ್ಲಿ ನೀವು ಬದುಕ್ತೀರಾ. ಕಲಿಯುಗದಲ್ಲಿದ್ದರೂ ಸತ್ಯಯುಗದ ಮನಸ್ಸು ಬೆಳೆಸಿಕೊಳ್ಳಿ. ನಾನು ದೇವಾಲಯದಲ್ಲಿ ಮಾತ್ರ ಇಲ್ಲ, ನಿಮ್ಮೊಳಗೆ ಇದ್ದೀನಿ. ನೀವು ನಿಮ್ಮೊಳಗೆ ಬಂದ ದಿನ ನನಗೆ ದೇವಸ್ಥಾನ ಬೇಡ. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ, ಇದು ನಿಮ್ಮ ಜೀವನದ ಪ್ರಶ್ನೆ. ಈ 4 ಯುಗಗಳ ಸರಣಿ ನಿಮ್ಮ ಹೃದಯ ತಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆರ್ಕೆ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ. ಇದು ಚಾನೆಲ್ ಅಲ್ಲ, ಇದು ಕೃಷ್ಣ ಮಾತನಾಡುವ ಸ್ಥಳ. ಈ 4 ಯುಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.